20 ವರ್ಷ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೀನಿ. 2007ದಿಂದ ಪಾರ್ಟಿ ಕಾರ್ಯಕರ್ತ ಆಗಿ ಇವತ್ತು ನಾನು KPCC ಮೆಂಬರ್ ಕೂಡ ಇದ್ದೀನಿ. ಈಗ ಯಾಕಂದರೆ ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ರಾಹುಲ್ ಗಾಂಧಿ ಅವರು ಈಗ ತಳಮಟ್ಟದಿಂದ ಮೊದಲೇನಿತ್ತು, ಯಾರೋ MLA ಮಿನಿಸ್ಟರ ಹೇಳ ಕೂಡಲೇ ಇಮಿಡಿಯೇಟ್ಲಿ ಅದಕ್ಕೆ ಆಯ್ಕೆ ಮಾಡ್ತಿದ್ರು. ಈಗ ಆ ಥರ ಇಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾವ ಜನಕ್ಕೆ ತೊಗೊಂಡು ನಡೀತಾರೆ, ಯಾವ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾರೆ, 24 ಅವರ್ಸ್ ಪಾರ್ಟಿಗೆ ಟೈಮ್ ಕೊಟ್ಟಿದ್ದಾರೆ. ಆ ಕಾರ್ಯಕರ್ತಾಗೆ ನಾವು ಇವತ್ತು ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಹಿಳೆ ಇದ್ದೀನಿ, ಮುಸ್ಲಿಂ ಕಮ್ಯುನಿಟಿದಿಂದ ಇದ್ದೀನಿ. ಇನ್ನೂ ಮಟ್ಟ DCCದಲ್ಲಿ ಮುಸ್ಲಿಂ ಮಹಿಳೆಯರಿಗಾಗಲಿ ಮುಸ್ಲಿಮರಿಗಾಗಲಿ ಕೊಟ್ಟಿಲ್ಲ, ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದಾರೆ. ಬಟ್ ನಮ್ಮಲ್ಲಿ DCC ಅಧ್ಯಕ್ಷ ಆಗಿಲ್ಲ. ನಾವು ಕೂಡ ಕರ್ನಾಟಕದಲ್ಲಿ ಸರ್ಕಾರ ಬರಲಿಕ್ಕೆ ನಮ್ಮದು ಕೂಡ ಪಾತ್ರ ಇದೆ. ಬೆಳಗಾವಿಯಲ್ಲಿ ಪಕ್ಷಗೋಸ್ಕರ ಹಗಲಿ ರಾತ್ರಿ ನಾನು ಕಷ್ಟ ಸುಖ ನನ್ನ ಮನೆ ಬಿಟ್ಟು ನಾನು ದುಡಿದಿದ್ದೇನೋ. ನಾನು ಕೂಡ ಇದಕ್ಕೆ ಆಕಾಂಕ್ಷಿ ಇದ್ದೀನಿ. ಈ ಸಲ ನಮ್ಗೆ ಕೊಡಬೇಕು, ನನ್ನ ಕೆಲಸ ನಾನು ನೋಡಬೇಕು ಪಕ್ಷ. ಯಾಕಂದರೆ ನಾನು ಯಾವುದೂ ಆಕಾಂಕ್ಷೆ ಇಲ್ಲದೆ, ಯಾವುದೂ ಅಪೇಕ್ಷೆ ಇಲ್ಲದೆ ಯಾರೋ ನನಗೆ ಇದು ಮಾಡ್ತಾರೆ ಅಂತ ನಾನು ಯಾವತ್ತೂ ಕೂಡ ಕೇಳಿಲ್ಲ. ಬಟ್ ಈ ಸಲ ನನ್ನದು ಅಧಿಕಾರ ಐತಿ, ನಾನು ಕೆಲಸ ಮಾಡಿದ್ದೀನಿ. ನನ್ನ ಕೆಲಸನ ನೋಡಬೇಕು, ಜನನ ಕೇಳಬೇಕು. ನನ್ನ ಕೆಲಸ ಪಾರ್ಟಿ ನೋಡಿದೆ, MLA ನೋಡಿದ್ದಾರೆ. DK ಶಿವಕುಮಾರ್ ಸಂತ ಅವರೇ ಹೇಳಿದ್ದಾರೆ, ನೀನೇ ನಮ್ಮಲ್ಲಿ ಗಂಡು ಮಗು ಇದ್ದಂಗೆ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಕೂಡ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಗೊತ್ತಿದೆ, ಎಲ್ಲ ಮಿನಿಸ್ಟರ್ಗೆ ಗೊತ್ತಿದೆ. ಆಯೇಷಾ ಸಂದೀಪ್ ಪಕ್ಷಗೋಸ್ಕರ ಸಿಗ್ತೈತೆ ಅಂತ ಭರವಸೆ ಇದೆ. ಮತ್ತು ಅವರು ಕೆಲಸನ ನೋಡಿ ಕೊಡ್ತಾರಂದರೆ ಖಂಡಿತವಾಗಿ ನನಗೆ ಸಿಗ್ತಿದೆ ಅನ್ನಿಸ್ತಿದೆ. ಇಲ್ಲ ವೋಟಿಂಗೇ ಇಲ್ಲ, ಇವರು ಎಲ್ಲರನ್ನೂ ಕೇಳ್ತಾರಂತ ಹೇಳ್ತಾ ಇದ್ದಾರೆ. ಮತ್ತು ಮೊದಲಿನಂಗೆ ಮಿನಿಸ್ಟರ್ ಹೇಳಿದರು, MLA ಹೇಳಿದರು, ಅವ್ರು ಹೇಳಿದರು ಅಂತ ಹೇಳಿದರೆ ನಮ್ಮದೇನು ಸಿಗೋದು ಗ್ಯಾರಂಟಿ ಇರಲ್ಲ. ಬಟ್ ಕೆಲಸ ನೋಡಿ ಕೊಡ್ತಾರಂದರೆ, ರಾಹುಲ್ ಗಾಂಧಿ ನಿಜವಾಗ್ಲೂ ಹೋರಾಟಗಾರ್ತಿ ಕೆಲಸ ಮಾಡೋರಿಗೆ ಹುಡುಕ್ತಾ ಇದ್ದಾರೆ ಅಂದರೆ ನಮ್ಮಂಥವ್ರಿಗೆ ಅವಕಾಶ ಸಿಗ್ತಿದೆ ಅಂತ ನಾನು ಹೇಳ್ತೀನಿ. ಈಗ ಒಂದು 6 ಮಂದಿ ಅಂತ ಹೇಳ್ತಾ ಇದ್ದಾರೆ. 6 ಮಂದಿ ಒಳಗೆ ಬಸು ಶಿಗ್ಗಾವಿ ಮತ್ತು ಯಾರ್ಯಾರು ಇದ್ದಾರೆ, ನಂದಿದೆ ಹೆಸರು. ನಾನು ಕೂಡ ಮೀಟಿಂಗ್ದಲ್ಲಿ ಹೇಳಿದ್ದೀನಿ, ನಿಜವಾಗ್ಲೂ ನೀವು ಕೆಲಸ ಮಾಡೋರಿಗೇನೋ ಕೊಡ್ತಾ ಇದ್ರೆ ಇದು ಮೀಟಿಂಗ್ ಮಾಡಿರಿ, ಇಲ್ಲಾಂದರೆ ಮಾಡಬೇಡ್ರಿ ಅಂತ ನಾವು ಕುಲ್ಲಾನ ಹೇಳಿದ್ದೀವಿ. ಹಂಗೇನಾರು ಆಯ್ತು, ನಾವು ಕೆಲಸ ಮಾಡೋರಿಗೆ ಕೊಡ್ತಾರಂದರೆ ಪಾರ್ಟಿ ಒಳಗೆ ಏನೋ ಒಂದು ಐತಿಪ್ಪ ಅಂತ ನಾವು ತಿಳ್ಕೊತೀವಿ. ನನಗೂ ಒಂದು ಖುಷಿ ಐತಿ. ಈ ಸಲ ಏನು ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ನಾನು ಎಲ್ಲ ನಮ್ಮ ಮಿನಿಸ್ಟರ್ಗೆ, MLAಗೆ, CMಗೆ, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಆಯೇಷಾ ಸಂಧಿ ಇಷ್ಟು ವರ್ಷ ಪಕ್ಷಗೋಸ್ಕರ ಕೆಲಸ ಮಾಡಿದ್ದಾರೆ. ನನ್ನ ಕಡೆನೂ ಕಣ್ ತೆಗೆದು ನೋಡಬೇಕಂತ ನಾನು ಕಳಕಳಿದಿಂದ ಕೇಳ್ಕೊತೀನಿ. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಸಂಘಟನೆ ಸೃಜನ್ ಅಭಿಯಾನ ಅಡಿಯಲ್ಲಿ AICCಯಿಂದ ನೂತನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವ ಸಲುವಾಗಿ ವೀಕ್ಷಕರನ್ನು ಕಳಿಸಿದೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ AICCಯಿಂದ ವೀಕ್ಷಕರು ಬಂದು ಜಿಲ್ಲೆಯ ಸಚಿವರು, ಶಾಸಕರು, ಮಾಜಿ ಶಾಸಕರು, ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳ ಅಭಿಪ್ರಾಯವನ್ನು ಪಡೆದುಕೊಂಡು AICCಗೆ ವರದಿಯನ್ನು ಕೊಡ್ತಾರೆ. ಆ AICC ವರದಿಯ ನೋಡಿಕೊಂಡು ಹೊಸ ಜಿಲ್ಲಾಧ್ಯಕ್ಷರನ್ನು ನೇಮಕವನ್ನು AICC ಮಾಡ್ತದೆ. ಈ ಒಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಹ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡಿದ್ದೇನೆ. 3 ಸಲ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ. ಪಕ್ಷದ ಆದೇಶಗಳನ್ನು ಪಾಲಿಸಿದ್ದೇನೆ. ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ. ಅದನ್ನು ಪರಿಗಣಿಸಿ ನನ್ನನ್ನು ಅವಕಾಶ ಮಾಡಿಕೊಡ್ಬೇಕಂತೇಳಿ ಪಕ್ಷದ ವರಿಷ್ಠರಲ್ಲಿ ಕೇಳ್ಕೊತಾ ಇದ್ದೀನಿ. ಪಕ್ಷದ ಜೊತೆಗೆ ಇಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಮ್ಮ ಫೌಂಡೇಶನ್ ಮೂಲಕ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾ ಇದ್ದೇವೆ. ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದನ್ನು ಪರಿಗಣಿಸಿ ಒಬ್ಬ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಪಕ್ಷದ ವರಿಷ್ಠರಲ್ಲಿ ಕೇಳ್ಕೊತಾ ಇದ್ದೇನೆ. ಸುಮಾರು 18 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ? ಈಗ ಸದ್ಯ ಕೂಡ ಸಭೆ ಆಗ್ತಾ ಇದೆ, ಗಲಾಟೆ ಕೂಡ ಆಗ್ತಾ ಇದೆ. ಇದೇ ಅಧ್ಯಕ್ಷಗಿರಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ತೀವಿ? ಕಾಂಗ್ರೆಸ್ ಪಕ್ಷ ಅಂತಂದರೆ ಆಕಾಂಕ್ಷಿಗಳು ಬಹಳ ಜನ ಆಕಾಂಕ್ಷಿಗಳು ಇರುವುದು ಸಹಜ. ಇದು ಕಾರ್ಯಕರ್ತರ ಪಕ್ಷ, ಸಹಜವಾಗಿ ಆಕಾಂಕ್ಷಿಗಳು ಸಹ ಇರ್ತಾರೆ. ಆದರೆ ಅಂತಿಮವಾಗಿ ಪಕ್ಷ ಅವರ ಕೆಲಸಗಳನ್ನು ನೋಡಿಕೊಂಡು ಅಂತಿಮವಾದಂಥ ನಿರ್ಧಾರವನ್ನು ಪಕ್ಷ ತೆಗೆದುಕೊಳ್ತದೆ.